ಮಿಲೆಟ್ಸ್ ಇಲ್ಲದೆ ನಿಮಗೆ ಆರೋಗ್ಯ ಇಲ್ಲ. ದಿವಸ 3 ಹೊತ್ತು ಮಾಂಸ ತಿನ್ನೋರಲ್ಲೂ ವಿಟಮಿನ್ B12 ಕಮ್ಮಿ ಇದೆ. ರೋಗ ಮುಕ್ತ ಆಗೋದಕ್ಕೆ ಒಂದು ರಹದಾರಿ ಈ ನಾವು ಸಿರಿಧಾನ್ಯಗಳ ಮಹತ್ವದ ಅರಿವನ್ನ ಜನರಿಗೆ ಕೊಡೋಕೆ ಮುಂಚೆ ಈ ಅಕ್ಕಿ, ಗೋಧಿ, ಸಕ್ಕರೆ ತಿಂದು ಕಾಯಿಲೆಗಳು ಯಾಕೆ ಬರ್ತಾ ಇವೆ ಅನ್ನೋದು ತಿಳ್ಕೊಂಡ್ರೆ ಸಿರಿಧಾನ್ಯಗಳು ಅದನ್ನು ಹೆಂಗೆ ವಾಸಿ ಮಾಡ್ತವೆ ಅನ್ನೋದು ನಿಮಗೆ ಹೇಳದೇನೆ ಅರ್ಥ ಆಗುತ್ತೆ. ಅಂದರೆ ರೋಗ ಯಾಕೆ ಬಂತು? ಮೂಲ ಕಾರಣಗಳು 3 ಇದೆ. ಒಂದು, ನಮ್ಮ ಹೊಟ್ಟೆಯಲ್ಲಿದ್ದ ಸೂಕ್ಷ್ಮ ಜೀವಿಗಳನ್ನು ನಾವು ಕಳೆದ 50 ವರ್ಷದಿಂದ ನಾವು ತಿನ್ನುವ ಆಹಾರದಲ್ಲಿ ಬಳಸುವ ಗೊಬ್ಬರಗಳು, ರಾಸಾಯನಿಕ ಪದಾರ್ಥಗಳು ಮತ್ತು ಸಕ್ಕರೆ ಅಂಶ ಹೆಚ್ಚಾಗಿ ಬಿಡುಗಡೆ ಮಾಡೋದ್ರಿಂದ. ಅಂದರೆ ನೀವು ಬಿಳಿ ಅಕ್ಕಿ, ಭತ್ತದ ಅಕ್ಕಿಯನ್ನು ಸಾವಯವವಾಗಿ ಬೆಳೆಸಿಕೊಂಡು ತಿಂದರೂ ಈ ರಾಸಾಯನಿಕ ಗೊಬ್ಬರ ಅಂಶಗಳು ಇಲ್ಲದೇ ಇದ್ದರೂ ನಿಮ್ಮ ಹೊಟ್ಟೆಯಲ್ಲಿ ಸೂಕ್ಷ್ಮ ಜೀವಿಗಳು ನಾಶ ಆಗ್ತವೆ. ಯಾಕಂದರೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುತ್ತೆ. ಸಕ್ಕರೆ ಅಂಶ ರಕ್ತದಲ್ಲಿ ಯಾಕೆ ಹೆಚ್ಚಾಗುತ್ತೆ? ಭತ್ತದ ಅಕ್ಕಿ ಬೀಜದಲ್ಲಿ ದೇವರು ನಾರು ಅಂಶ ಒದಗಿಸಿಲ್ಲ. ಮೇಲ್ಪದರ 0.2 ಗ್ರಾಮ್ಸ್ ಕೊಟ್ಟಿದ್ದಾನೆ. ಅದನ್ನು ಪಾಲಿಷ್ ಮಾಡಿ ನಾವೆಲ್ಲರೂ ಕಳೆದ 50 ವರ್ಷದಿಂದ ತಿಂತಾ ಇದ್ದೀವಿ. ಅಫ್ಕೋರ್ಸ್ ಅದ್ರ ಜೊತೆಗೆ ಗೊಬ್ಬರ, ರಾಸಾಯನಿಕ, ಈ ಕ್ರಿಮಿ ಕೀಟ ಕಳೆ ನಾಶಕ ಪದಾರ್ಥಗಳು ಸಮೃದ್ಧವಾಗಿ ಒಳಗಡೆ ಕಳಿಸ್ತಾ ಇದ್ದೀವಿ. ಅಂದರೆ ನಮ್ಮ ಆಹಾರವೇ ನಮ್ಮ ಸೆಲಿಯಕ್ ರೀಜನ್ ಅಂತಾರೆ. ಎಲ್ಲಿ ಸೂಕ್ಷ್ಮ ಜೀವಿಗಳು, ಗಟ್ ಮೈಕ್ರೋಬಯೋಮ್ ವಾಸ ಮಾಡ್ತಾ ಇವೆ, ಆ ಜಾಗದಲ್ಲಿ ಹೋಗಿ ಅದನ್ನು ಸಾಯಿಸೋಕ್ಕೆ ಶುರು ಮಾಡಿ. ಈ ಗಟ್ ಮೈಕ್ರೋಬಯೋಮ್ ಮಹತ್ವ ಏನಂದರೆ, ಅದು ಅಲ್ಲಿರೋದ್ರಿಂದ ನಮ್ಮ ಜೀವಕೋಶಗಳ ಜೊತೆಗೆ ಸಂಪರ್ಕದಲ್ಲಿ ಭಾಷೆ, ಈ ಕೆಮಿಸ್ಟ್ರಿ ಅಂತಾರೆ, ಬಯೋಕೆಮಿಸ್ಟ್ರಿ, ಅದೊಂದು ಭಾಷೆ. ನಮ್ಮ ಜೀವಕೋಶ ಸೂಕ್ಷ್ಮ ಜೀವಿಗಳ ಜೀವಕೋಶಕ್ಕೆ ಒಂದು ಭಾಷೆ. ನಮ್ಮ ಹತ್ರ ಇದು ಕಮ್ಮಿ ಇದೆ, ನೀವು ರೆಡಿ ಮಾಡಿ ಕೊಡಪ್ಪ ಅಂತ ಸೂಕ್ಷ್ಮ ಜೀವಿಗೆ ಹೇಳುತ್ತೆ. ನೋ ಪ್ರಾಬ್ಲಮ್, ನೀವು ನನಗೆ ಆಹಾರ ಕೊಡ್ತಾ ಇದ್ದೀರಾ, ಇದನ್ನು ರೆಡಿ ಮಾಡಿ ಕೊಡ್ತೀನಿ ಅಂತ ಅದು ರೆಡಿ ಮಾಡಿ ಕೊಡುತ್ತೆ. ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ಯಾ, ಅಲ್ಲಿಗೆ ಹೆಂಗೆ ತಲುಪಿಸ್ಬೇಕು, ಅದಕ್ಕೆ ತಲುಪಿಸೋದಕ್ಕೂ ನೀವೇ ರೆಡಿ ಮಾಡಬೇಕು. ನೋ ಪ್ರಾಬ್ಲಮ್, ರೆಡಿ ಮಾಡಿ ಕೊಡ್ತೀನಿ. ಯಾಕೆಂದರೆ ಅವು ಸೂಕ್ಷ್ಮ ಜೀವಿಗಳು ಈ ಬದಲಾವಣೆಗಳನ್ನು ಮಾಡಿಕೊಂಡು ಆ ಪ್ರೋಟೀನು, ಆ ಎನ್ಸೈಮು, ಅದಕ್ಕೆ ಬೇಕಾಗಿದ್ದ ಅಂಶಗಳನ್ನು ತಯಾರು. ಒಂದು ಒಳ್ಳೆ ಉದಾಹರಣೆ ನಿಮಗೆ ವಿಟಮಿನ್ B12 ಅಂತ ಒಂದು ತುಂಬ ಸಂಕೀರ್ಣವಾದ ಜೀವ ರಾಸಾಯನಿಕ ಪದಾರ್ಥ. ಅದನ್ನು ಅದು ಹಾಗೆ ಮಾಡಿ ನಮಗೆ ಕೊಟ್ಟುಬಿಡುತ್ತೆ. ನಮ್ಮ ಜೀವಕೋಶಗಳು ಅದನ್ನು ಮಾಡೋಕ್ಕಾಗೋದಿಲ್ಲ. ನಮ್ಮದೇ ಅಲ್ಲ, ಪ್ರಪಂಚದಲ್ಲಿ ಯಾರೂ ಮಾಡೋಕ್ಕಾಗೋದಿಲ್ಲ. ಸೊ ಯಾವ ಜೀವಿಗೆ ಬೇಕಾಗಿದ್ದ ವಿಟಮಿನ್ B12 ಇದ್ರೂ ಅದು ಆ ಜೀವಿ ಒಳಗಡೆ ಇದ್ದ ಸೂಕ್ಷ್ಮ ಜೀವಿಗಳು ರೆಡಿ ಮಾಡಿ ಕೊಡ್ತವೆ. ಆದರೆ ಈಗ ತಜ್ಞರೆಲ್ಲ ಇಂಜೆಕ್ಷನ್ ತಗೊಳ್ಳಿ, ಟ್ಯಾಬ್ಲೆಟ್ ತಗೊಳ್ಳಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂದರೆ ದುಡ್ಡು ಮಾಡೋ ಬಿಸ್ನೆಸ್ಸಲ್ಲಿ ಹೊರಟಿದ್ದಾರೆ. ನೀವು ಅದು ಮಾಡಿದ್ರೂ ನಿಮ್ಮ ದೇಹಕ್ಕೆ ಅದು ಸರಿಯಾಗಿ ಹತ್ತೋದಿಲ್ಲ. ಅಂದರೆ ಸಹಜವಾಗಿ ನಿಮ್ಮ ದೇಹಕ್ಕೆ ಅತಿ ಮೂಲಭೂತವಾದ ವಿಟಮಿನ್ B12 ಒದಗಿಸ್ಕೊಡೋದು ಯಾರು? ನಿಮ್ಮ ಸೂಕ್ಷ್ಮ ಜೀವಿಗಳು. ನಿಮ್ಮ ಹೊಟ್ಟೆ ಕೆಳಗಡೆ ಇದ್ದ ಆ ಸೆಲಿಯಕ್ ರೀಜನ್ ಅಂತಾರೆ, ಸಣ್ಣ ಕರಳು, ದೊಡ್ಡ ಕರಳು, ಅದರಲ್ಲಿ ವಾಸ ಮಾಡ್ತಾ ಇರೋ ಸೂಕ್ಷ್ಮ ಜೀವಿಗಳನ್ನು ನಾವು ಸಮೃದ್ಧ ಮಾಡಿಕೊಳ್ಳೋ ಒಂದು ವಿಧಾನವೇ ಅಂಬಲಿ. ನಮ್ಮ ಹಿರಿಯರು ಅನಾದಿ ಕಾಲದಿಂದ ನಮಗೆ ಹೇಳಿಕೊಟ್ಟಿರೋ ಒಂದು ಅದ್ಭುತವಾದ ಆಹಾರ ಪದ್ಧತಿ. ಅದನ್ನು ಬಿಟ್ಟಿದ್ದಕ್ಕೆ ನಮಗೆ ರೋಗ ಬರ್ತಾ ಇರೋದು. ಅಂದರೆ ಆ ಸೂಕ್ಷ್ಮ ಜೀವಿಗಳನ್ನು ಸಹಜವಾಗಿ ಸಮೃದ್ಧವಾಗಿ ಯಾವಾಗಲೂ ಕಾಪಾಡ್ಕೋಬೇಕು ಅಂದರೆ ನೀವು ಏನು ತಿನ್ನಬೇಕು, ಏನು ಕುಡಿಬೇಕು? ಸಿರಿಧಾನ್ಯಗಳ ಅಂಬಲಿ ಕುಡಿಯಬೇಕು. ಯಾಕೆ ಸಿರಿಧಾನ್ಯಗಳದ್ದೇ ಆಗಬೇಕು? ಅದರಲ್ಲೇ ನಾರಾಂಶ ಇರೋದು. ನಾರಾಂಶ ಯಾಕೆ ಬೇಕು? ನಾರಾಂಶ ಇದ್ರೇನೆ ಈ ಸೂಕ್ಷ್ಮ ಜೀವಿಗಳು ಅಲ್ಲಿ ಆವಹನ ಆಗೋದು. ಅಂದರೆ ಮಿಲೆಟ್ಸ್ ಇಲ್ಲದೆ ನಿಮಗೆ ಆರೋಗ್ಯ ಇಲ್ಲ. ಅದೇ ನಡೀತಾ ಇರೋದೀಗ. ಯಾವಾಗ ಮಿಲೆಟ್ಸನ್ನು ನಮ್ಮ ಅಡಿಗೆ ಮನೆಯಿಂದ ದೂರ ಮಾಡಿದ್ದೀವಿ, ರೋಗಗಳು ಒಂದೊಂದಾಗಿ ಬರ್ತಾ ಇವೆ. ಅದ್ರ ಜೊತೆಗೆ ಅಕ್ಕಿ ಗೋಧಿ ಹಾಕ್ಕೊಂಡಿದ್ದೀವಿ. ಅಕ್ಕಿ ಗೋಧಿಯಲ್ಲಿ ನಾರಾಂಶ ನಿಲ್, 0, ಶೂನ್ಯ ಆಗಿರೋದ್ರಿಂದ
ರಕ್ತಕ್ಕೆ ಸಕ್ಕರೆ ಬೇಗ ದಿಢೀರ್ ಅಂತ ನೆರೆ ಥರ ಕೊಡೋದ್ರಿಂದ ಹೆಚ್ಚಾಗಿರೋ ಗ್ಲೂಕೋಸು, ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್, ಕೊಬ್ಬು, ರುಮೆಟಿಕ್ ಫ್ಯಾಕ್ಟರು, ಯೂರಿಕ್ ಆ್ಯಸಿಡು ಈ ಥರ ಹೆಚ್ಚಾಗಿ ತಯಾರು ಮಾಡಿ ಗ್ಲೂಕೋಸ್ ಕಮ್ಮಿ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಆವಾಗ ಏನಾಯಿತು, ಕೊಲೆಸ್ಟ್ರಾಲ್ ರೋಗ ಬಂತು, ಟ್ರೈಗ್ಲಿಸರೈಡ್ಸು, ಊಬಕಾಯ, ಇನ್ನೂ ಜಾಸ್ತಿ ಆಗಿದ್ರೆ ಡಯಾಬಿಟೀಸು, ಇನ್ನೂ ಜಾಸ್ತಿ ಆದರೆ BP. ಒಂದಕ್ಕೊಂದು ನಂಟು ಗೆಂಟು ಲಿಂಕ್ ಆಗಿ ಈಗ ಒಂದು ರೋಗ ಬಂದ್ರೆ 4 ರೋಗ ಫಾಲೋ ಮಾಡ್ತಾ ಇದೆ. ಇದು ಈಗ ನಾವು ಆಹಾರ ಅಂತ ತಿಳ್ಕೊಂಡು ತಿಂತಾ ಇರೋ ಅಕ್ಕಿ, ಗೋಧಿ, ಸಕ್ಕರ ಮಹತ್ವ. ನೆರಳು, ಬಿಸಿಲು, ಮಳೆ, ಚಳಿ, ಯಾವ ಕಾಲದಲ್ಲೂ ನೀರಿಲ್ಲದೆ ಬೆಳೆಸ್ತಕ್ಕಂಥ ಧಾನ್ಯಗಳಲ್ಲಿ ಆ ಅದ್ಭುತವಾದ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವಾಗಲೇ ದೇವರು ನಾರನ್ನ ಧಾನ್ಯದ ಜೊತೆ ರೆಡಿ ಮಾಡಿದ್ದಾರೆ. 8% ಕೊರ್ಲೆಯಲ್ಲಿ, 9% ಆರ್ಕದಲ್ಲಿ, 10% ಊದಲಲ್ಲಿ, 9.8 ಸಾಮೆಯಲ್ಲಿ, 12.5 ಕೊರ್ಲೆಯಲ್ಲಿ ನಾರು ಪಿಷ್ಟ ಪದಾರ್ಥದ ಜೊತೆ ಜೋಡಿಸಿದ್ದಾರೆ. ಇದೇ ಮಹತ್ವವಾದ ವಿಷಯ. ಇಷ್ಟು ನಾರಿನಂಶ ಬೇರೆ ಯಾವ ಆಹಾರ ಪದಾರ್ಥದಲ್ಲೂ ಇಲ್ಲ. ರಾಗಿಯಲ್ಲಿ 3.6, ಇನ್ನು ಜೋಳ, ಸಜ್ಜೆ, ಬರಗಲ್ಲಿ ಇನ್ನೂ ಕಮ್ಮಿ ಇದೆ. ಸೊ ಅದಕ್ಕೆ ನಾವು ಧಾನ್ಯಗಳನ್ನ ತಟಸ್ಥ ಧಾನ್ಯ, ಧನಾತ್ಮಕ ಧಾನ್ಯ, ಸಿರಿಧಾನ್ಯ ಅಂತ ಗುಂಪು ಮಾಡಿದ್ವಿ. ಈ 5 ಧಾನ್ಯಗಳಲ್ಲಿ ನಾರಿನ ಅಂಶ ಹೆಚ್ಚಾಗಿರೋದ್ರಿಂದ ಎನ್ರಿಚ್ಡ್ ಫೈಬರ್ ಅಂತೀವಿ, ಅಂಡ್ ಅರೋಮ್ಯಾಟಿಕ್ ಫೈಬರು ಅಂತೀವಿ. ಅಂದರೆ ಅದರ ಮಹತ್ವ, ಪರಿಪಕ್ವವಾದ ನಾರಿದೆ. ಈಗ ತರಕಾರಿ, ಸೊಪ್ಪು ತಗೋತೀರ, ಅದರಲ್ಲೂ ನಾರಿದೆ, ಆದರೆ ಅದು ಪರಿಪಕ್ವ ಅಲ್ಲ. ತರಕಾರಿ ಸೊಪ್ಪುಗಳಲ್ಲಿ ನವಜಾತ ನಾರು, ಅಂದರೆ ಆಗಾಗ ಹುಟ್ಟಿರೋ. ನಮ್ಮ ಕಂದ ಮೂಲಗಳಲ್ಲಿ ಅಪರಿಪಕ್ವವಾದ ನಾರು. ದವಸ ಧಾನ್ಯ ನಮ್ಮ ಮಿಲೆಟ್ಸಲ್ಲಿ ಪಕ್ವವಾದ ನಾರು. ಸೊ ಈ 3 ಅಂಶಗಳನ್ನು ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಚರಕ, ನಿಮ್ಮ ಊಟ ಹೆಂಗಿರಬೇಕು? ಸೊಪ್ಪು, ತರಕಾರಿ, ಕಂದಮೂಲ, ದವಸ ಧಾನ್ಯ ಅಂತ ಹೇಳಿದ್ದಾರೆ. ಇದರ ಮಹತ್ವ ಇದೇನೆ. ನಾರಿನ ಒಂದು ಪ್ರಮಾಣದಲ್ಲಿ ಈ ವರ್ಗೀಕರಣ ಮಾಡಿದ್ದಾರೆ. ಅಂದರೆ ಇದು ಎಲೆ ಸೊಪ್ಪುಗಳಲ್ಲಿ ನಾರು ಬೇಕು, ಅದು ನವಜಾತ ನಾರು. ಕಂದಮೂಲಗಳು ಅಂದರೆ ಏನು? ಗೆಣಸೆ, ಗಡ್ಡೆಗೆಣಸು, ಸಿಹಿ ಗೆಣಸು, ನಮ್ಮ ಸುವರ್ಣಗಡ್ಡೆ, ಕಂದಗಡ್ಡೆ, ಇವೆಲ್ಲ 108 ಗಡ್ಡೆಗೆಣಸುಗಳಿವೆ. ಅದನ್ನಾನು ಇರಬೇಕು ನಮ್ಮ ಊಟದಲ್ಲಿ, ಇದನ್ನಾನು ಇಟ್ಕೋಬೇಕು. ಮಿಲೆಟ್ಸ್ ಇರಬೇಕು. ಈ 3ನ ಒಂದು ಸಂಯೋಜನೆ ಇದೆಯಲ್ಲ, ಅದು ಸಂಪೂರ್ಣ ಆಹಾರ, ಸಂಪೂರ್ಣ ಆರೋಗ್ಯ. ನಮ್ಮ ಹಿರಿಯರು ಯಾವಾಗಲೂ ಹೇಳಿದ್ದಾರೆ ಇದರಲ್ಲಿ ಮಹತ್ವ ನಾರು ಅಂಶ. ಸೊ ಇತ್ತೀಚಿನ ದಿನಸುಗಳಲ್ಲಿ ನಾವು ತಿಂತಾ ಇರೋ ಆಹಾರ ನಾರು ರಹಿತ ಆಹಾರ, ಪ್ರಾಸೆಸ್ಡ್, ಅಲ್ಟ್ರಾ ಪ್ರಾಸೆಸ್ಡ್, ಪ್ರೀಮಿಯಂ ಫುಡ್ ಅಂತ ತಿಂದು ರೋಗ ತರಿಸ್ಕೊತಾ ಇದೆ. ಸೊ ರೋಗ ಬರೋದಕ್ಕೆ ಈ ಇಂಡಸ್ಟ್ರಿಯಲ್ ಫುಡ್ಡು. ರೋಗ ಇಲ್ಲ, ಆರೋಗ್ಯ ಬೇಕು ಅಂದರೆ ನಮ್ಮ ಪಾರಂಪರಿಕ ಧಾನ್ಯಗಳು, ಸೊಪ್ಪು, ಗಡ್ಡೆ ಗೆಣಸುಗಳು ಬೇಕೇ ಬೇಕು. ಓಕೆ ಸರ್, ನೀವು ಮಾತಾಡ್ತಾ ಒಂದು ವಿಷಯ ಪ್ರಸ್ತಾಪ ಮಾಡಿರಿ, ವೈಟಮಿನ್ B12 ಬಗ್ಗೆ ಹೇಳಿದ್ರಿ. ನಾನು ಆಕ್ಚುಲಿ ನೆಕ್ಸ್ಟ್ ಕ್ವಶನ್ ಅದೇ ಇತ್ತು ನಂದು, ಆ ಪ್ರಶ್ನೆ ಕೇಳೋಣ ಅಂತ. ಈಗ ಯಾರೇ ಬ್ಲಡ್ ಟೆಸ್ಟ್ ಮಾಡಿದ್ರು ವೈಟಮಿನ್ B12 ಕೌಂಟ್ಸು ಸಿಕ್ಕಾಪಟ್ಟೆ ಕಡಿಮೆ ಇದೆ. ಸೊ ಎಲ್ರಿಗೂ ವೈಟಮಿನ್ B12 ಡಿಫಿಷಿಯನ್ಸಿ ಇದೆ. ಯಾಕೆ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ವೈಟಮಿನ್ B12 ಸಿಗುವಂತದ್ದು ಮೊಟ್ಟೆ ಅಥವಾ ಮೀಟ್ ಲಿವರ್ ಇಂದ ಅಂತ ಡಾಕ್ಟರ್ಗಳೇ ಇನ್ಫ್ಯಾಕ್ಟ್ ಹೇಳ್ತಿದ್ದಾರೆ. ಅದರಲ್ಲಿ ವೈಟಮಿನ್ B12 ಸಿಗತ್ತೆ, ಅದನ್ನ ತಿನ್ನಿ ಅಂತ. ಈಗ ವೆಜಿಟೇರಿಯನ್ಸ್ ಏನ್ ಮಾಡ್ಬೇಕು ಹಾಗಾದ್ರೆ? ಇಲ್ಲ, ನಿಮ್ಮ ಪ್ರಶ್ನೆಯನ್ನ ಅಲ್ಲಿಗೆ ನಿಲ್ಸೋಣ. ವೆಜಿಟೇರಿಯನ್ಸ್ ತನಕ ಹೋಗ್ಬೇಕಾಗಿಲ್ಲ. ಈಗ ಮೊಟ್ಟೆ ಮಾಂಸ ತಿನ್ನೋರಲ್ಲಿ ವಿಟಮಿನ್ B12 ಕಮ್ಮಿ ಇರೋರು 100ಕ್ಕೆ 90 ಜನ ಇದ್ದಾರೆ. ಅಂದ್ರೆ ವಿಟಮಿನ್ B12 ಈ ಮೊಟ್ಟೆ ಮಾಂಸ ತಿನ್ನೋದ್ರಿಂದ ಸಿಗೋದಿಲ್ಲ ಅಂತ ಖಂಡಿತ ಆಗಿದೆ. ಇನ್ಫ್ಯಾಕ್ಟ್ ನೀವು